ಮೇಲೆ ದೇವರೇ ಇಲ್ಲ, ದೇವರಿಲ್ಲ. ದೇವರಿದ್ದಿದ್ರೆ ಬಹುಶಃ ಈ ತರ ಎಲ್ಲ ಆಗೋದಕ್ಕೆ ಬಿಡ್ತಿರ್ಲಿಲ್ಲ ಅಂತ ಹೇಳಿ ದೇವರ ಮೇಲಿನ ಒಲವು, ದೇವರ ಮೇಲಿನ ನಂಬಿಕೆ, ದೇವರ ಮೇಲಿನ ಪ್ರೀತಿ ಎಲ್ಲವೂ ಸಹ ಹೊರಟಿರುತ್ತು. ಎಲ್ಲಿವರೆಗೂ ಅಂತ ಹೇಳಿದ್ರೆ 7 ವರ್ಷ. 7 ವರ್ಷಗಳ ಕಾಲ ನನಗೆ 9ನೇ ವಯಸ್ಸಿನಲ್ಲಿ ಶುರುವಾಗಿದ್ದು ನನ್ನ 16ನೇ ವಯಸ್ಸಿಗೆ, ಅಂದ್ರೆ ನಾನು SSLC ಮುಗಿಯುವ ಹೊತ್ತಿಗೆ ನನಗೆ ದಿಢೀರಂತ ಜ್ಞಾನೋದಯ. ಹೌದು, ದೇವರಿದ್ದಾನೆ ಅಂತ ಒಂದು ಜ್ಞಾನೋದಯ. ಹೇಗೆ ಅಂದ್ರೆ ಒಂದು ಖಾಸಗಿ ಪತ್ರಿಕೆ, ಖಾಸಗಿ ಪತ್ರಿಕೆಯಲ್ಲಿ ಆಗ ಶ್ರೀಕೃಷ್ಣನ ದ್ವಾರಕೆಯು ಸಿಕ್ಕಿದೆ, ಅದನ್ನ ಸಮುದ್ರದಾಳದಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೆ ಅಂತ ಒಂದು ಆರ್ಟಿಕಲ್ ನ ಓದಿದೆ. ಓದಿದ ಸಂದರ್ಭದಲ್ಲಿ ಇರಬಹುದಾ, ಯಾಕಂದ್ರೆ ಅಲ್ಲಿಗಾಗಿ 7 ವರ್ಷಗಳ ನಡುವೆ ಇಲ್ಲ ರಾಮ ಕೃಷ್ಣ ಇವರೆಲ್ಲ ನಮ್ಮ ಮಧ್ಯೆ ಹುಟ್ಟಿದವ್ರ ಇಲ್ವಾ, ಅಲ್ಲಿಂದ ನನಗೆ ಶುರುವಾದದ್ದು, ಹುಡುಕೋದಕ್ ಶುರುವಾದದ್ದು, ಕಲಿಯೋದಕ್ ಶುರುವಾಗಿದ್ದು ನನಗೆ 16ನೇ ವಯಸ್ಸಿನಿಂದ. ಅದಾದ ನಂತರ ನನ್ನ ಪೂರ್ವಾಶ್ರಮದ ಜಾತಕವನ್ನು ತೆಗೆದು ನೋಡಿದಾಗ ಆ 7 ವರ್ಷ ನಾನು ಯಾಕೆ ಹಾಗಿದ್ದೆ ಅನ್ನೋದಕ್ಕೆ ಕಾರಣ ನನ್ನ ಜಾತಕದಲ್ಲಿದೆ. ಆ 7 ವರ್ಷಗಳು ನನಗೆ ಇದ್ದದ್ದು ಕೇತು ದಶ. ಕೇತು ದಶ ಬಂದಾಗ ಬಹಳ ಅಹಂಕಾರಗಳನ್ನು ಕೊಡ್ತಾನೆ. ನನಗೆ ಗೊತ್ತಿರುವಂತದ್ದು, ನಾನೇ ಮಹಾಜ್ಞಾನಿ ಅನ್ನುವಂತಹ ಪಟ್ಟವನ್ನು ಕೊಡ್ತಾನೆ. ಜೊತೆಗೆ ಕೇತು ಮಹಾಜ್ಞಾನಕಾರಕ. ಅವನು ಬಿಟ್ಟು ಹೋಗ್ಬೇಕಾದ್ರೆ ಬಹಳ ಜ್ಞಾನಗಳನ್ನ ನನಗೆ ಕೊಟ್ಟು ಹೋದ. ದಶ ಮುಗಿಬೇಕಾದಾಗ ಶುರುವಾದಾಗ ಬಹಳ ಅಹಂಕಾರಗಳನ್ನ, ಅಥವಾ ಆಧ್ಯಾತ್ಮದ ಕ್ಷೇತ್ರ ಅಥವಾ ದೇವರು ದಿಂಡ್ರು ಪೂಜೆ ಪುನಸ್ಕಾರ ಇದೆಲ್ಲವೂ ಸುಳ್ಳು ಅನ್ನೋ ಮನೋಭಾವ ಎಲ್ಲವೂ ಸಂಬಂಧಪಟ್ಟದ್ದು. ಹೌದು, ದುಸ್ಥಾನಗಳಲ್ಲಿದ್ದಾಗ ಅಥವಾ ಅವನೇನಾದ್ರೂ ಸರಿಯಾಗಿ ಇರಬೇಕಾದ ನಕ್ಷತ್ರಗಳಲ್ಲಿ ಇಲ್ಲ ಅಂತ ಹೇಳಿದಾಗ ಪ್ರಾರಂಭದಲ್ಲಿ ಅವನೇನ್ ಮಾಡ್ತಾನೆ, ಎಲ್ಲವನ್ನ ಬೇರೆ ರೀತಿಯಲ್ಲಿ ಕೊಡ್ತಾನೆ. ಹೋಗ್ಬೇಕಾದಾಗ ತನ್ನ ಒಳ್ಳೆ ಫಲಗಳನ್ನ ಏನು ಶುಭ ರೀತಿಯಾಗಿ ಕೊಡಬೇಕಲ್ಲ ಅದನ್ನ ಕೊಟ್ಟು ಹೋಗ್ತಾನೆ. ಖಂಡಿತ ಹೌದು. ಇದ್ದೆ ಯಾವ ರೀತಿಯಾಗಿ ಬದುಕಬೇಕಿತ್ತು, ಯಾವ ರೀತಿಯಾಗಿ ಬಾಳ್ಬೇಕಿತ್ತು. ಯಾರಿಗೆ ಆಗ್ಲಿ 16ನೇ ವಯಸ್ಸಿಗೆ ಈಗಿನ ಕಾಲಕ್ಕೂ ಸಹ ಗೊತ್ತಾಗೋದಿಲ್ಲ ಏನ್ ಮಾಡ್ಬೇಕು ಏನ್ ಬಿಡಬೇಕು ಅಂತ. ಆದರೆ ಅದೇ 16ನೇ ವಯಸ್ಸಿಗೆ ಬಂದಂತಹ ಮುಂದಿನ ದಶಗಳು ಬಹಳ ಬಹಳ ಬದಲಾವಣೆಗಳನ್ನ ಬದುಕಿನಲ್ಲಿ ತರ್ತಾ ಬಂತು. ಇದು ಕೇವಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಜಾತಕ ಸುಳ್ಳು ಅಥವಾ ಜಾತಕ ಸತ್ಯ ಅಂತ ಯಾರೇ ನಂಬ್ಕೊಂಡಿರ್ತಾರೆ. ಈಗ ಸುಳ್ಳು ಅಂತನ್ನುವಂಥವ್ರಿಗೆ ನನ್ನ ಬದುಕಿನಲ್ಲಿ ನಡೆದದ್ದನ್ನೇ ನಾನು ಉದಾಹರಣೆಗೆ ಹೇಳ್ಬೇಕಲ್ವಾ. ಬೇರೆಯವ್ರಿಗೆ ಅವ್ರ ಜಾತಕದಲ್ಲಿ ನೋಡಿ ಅವ್ರ ಮಹಾಯೋಗ ಇದೆ, ಅವ್ರು ಹಾಗಾದ್ರು, ಇವ್ರಿಗೇನೋ ಒಳ್ಳೇದಾಯ್ತು, ಇವ್ರಿಗೇನೋ ಕೆಡಕಾಯ್ತು ಅಂತ ನಾನು ಬೇರೆಯವ್ರ ಜಾತಕದ ಬಗ್ಗೆ ಹೇಳೋದಕ್ಕಿಂತ ನನ್ನ ಜಾತಕದಲ್ಲಿ ಏನಿತ್ತು, ನನ್ನ ಬದುಕಿನಲ್ಲಿ ಯಾವ ಘಟನೆಗಳು ನಡೀತು ನೋಡ್ಕೊಳ್ಬಾರ್ದು ಅಂತಂದ್ರೆ ನಾವು ಬೇರೆಯವ್ರಿಗೆ ತೋರಿಸಬಹುದಲ್ಲ. ಈಗ ನಾನೇ ತಗೊಂಡು ಇಂಜೆಕ್ಷನ್ ಚುಚ್ಕೊಳಕ್ಕಾಗಲ್ಲ, ಇನ್ನೊಬ್ಬ ಡಾಕ್ಟರ್ ಇದ್ದೇ ಇರ್ತಾರಲ್ಲ, ಪ್ರಪಂಚಕ್ಕೊಬ್ಬನ ಇಲ್ಲ ಅಲ್ವಾ. ಬೇರೆಯವರ ಬಳಿ ತೋರಿಸಿದಾಗ, ಅದರಲ್ಲೂ ಇನ್ನೂ ಒಂದು ವಿಚಾರ ಹೇಳಬೇಕು ಅಂದ್ರೆ, ಈಗ ಕರ್ನಾಟಕದಲ್ಲಿ ಬಹಳ ಸುಪ್ರಸಿದ್ಧ ಜ್ಯೋತಿಷ್ಯರು, ಹೆಸರು ಹೇಳಿಕ್ ನಾನು ಇಷ್ಟಪಡೋದಿಲ್ಲ, ಅವರ ಹತ್ರ ಜಾತಕನ ತಗೊಂಡು ಹೋಗಿ ತೋರಿಸಿದ್ದು. ತೋರಿಸಿದ ಸಂದರ್ಭದಲ್ಲಿ ಆ ವ್ಯಕ್ತಿ ಬಹುಶಃ ಅಲ್ಲ, ಆ ವ್ಯಕ್ತಿ ಬದುಕಿಲ್ಲ ಪಾಪ. ಬದುಕಿದಿದ್ರೆ ಬಹುಶಃ ನಾನು ಹೆಸರು ಹೇಳ್ತಿದ್ದೆ. ಈಗ ಬದುಕಿಲ್ಲ. ಬೆಂಗಳೂರಿನ ಪ್ರಾಂತವೇ ಇದೊಂದು ದೊಡ್ಡ ದೇವಸ್ಥಾನ ಸಹ ಪಾಪ ಅವ್ರ ಹತ್ರ ಇದೆ. ತುಂಬಾ ದೊಡ್ಡ ನಾಗ ಸಂಬಂಧಿತ ದೇವಸ್ಥಾನದ್ದು. ಈಗ ಬಹುಶಃ ಎಲ್ರಿಗೂ ಅರ್ಥವಾಗಿ ಹೋಗ್ಬಿಟ್ಟಿರುತ್ತೆ. ಜಾತಕ ನೋಡ್ರಿ, ಇದು ಜಾತಕವಾ ಅಂತ. ಇದು ಹೌದು, ಇದು ಜಾತಕವೇ ಅಲ್ಲ, ಹಾಗೆ ಹೀಗೆ ಏನೇನೋ ಇದಾಗತ್ತೆ ಅದಾಗತ್ತೆ ಅಂತ ಏನೇನೋ ಹೇಳಿದ್ರು. ಅದೇನೋ ಆಗ್ಲಿಲ್ಲ. ನನ್ನ ಇಚ್ಛೆ ಇದ್ದದ್ದು ನಾನ್ ಜ್ಯೋತಿಷ್ಯವನ್ನು ಕಲಿಬಹುದಾ ಅಂತ. ಸಾಧ್ಯವೇ ಇಲ್ಲ, ನಿನ್ನ ಒಂದು ಜಾತಕದಲ್ಲಿ ಜ್ಯೋತಿಷ್ಯ ಕಲಿಯೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಯಾವಾಗ ಅವರು ಜಾತಕದ ಪ್ರತಿನ ಬಿಸಾಕಿದ್ರು, ಅಲ್ಲಿಂದ ನನಗೆ ಶುರುವಾದದ್ದು. ಇಲ್ಲ, ನಾನು ಕಲಿತೀನಿ. ಇದೇನಿದು, ಇದು ವಿದ್ಯೆ ಯಾರು ಸ್ವತ್ತು? ವಿದ್ಯೆ ಅನ್ನುವಂಥದ್ದು ಯಾರು ಸ್ವತ್ತು ಅಲ್ಲ. ಇವಾಗ ನಾನೇನೋ ಬಿಕಾಮ್ ಮಾಡ್ಕೊಂಡಿದ್ದೀನಿ, ಸರಿ, ಹಾಗಾದ್ರೆ ಬಿಕಾಮ್ ನ ನಾನು ಕೇವಲ ಒಂದಕ್ಕೆ ಮಾತ್ರನೇ ನಾನು ಸೀಮಿತ ಮಾಡಿ, ನಾನೊಬ್ಬನೇ ಕಲ್ತಿಲ್ಲ ಬಿಕಾಮ್ ನ. ತುಂಬಾ ಜನ ಓದಿದ್ದಾರೆ, ಲಕ್ಷಾಂತರ ಜನ ಇವತ್ತು ಬಿಕಾಮ್ ಸ್ಟೂಡೆಂಟ್ಸ್ ಗಳು ಇವತ್ತಿಗೂ ಓದ್ತಾ ಇದ್ದಾರೆ. ಇದು ಕೇವಲ ಏನು ಒಬ್ಬರಿಗೆ ಮಾತ್ರ ಸೀಮಿತ ಆಗಬೇಕಾ? ಇಲ್ಲಲ್ಲ, ಸಾರ್ವಜನಿಕವಾಗಿ ಯಾರು ಬೇಕಾದ್ರೂ ಕಲಿಬಹುದಾದದ್ದೇ ಅಲ್ವಾ. ಅಲ್ಲಿವರೆಗೂ ನನಗೆ ಅರಿವಿರಲಿಲ್ಲ. ಆಗ ನನ್ನ ಬುದ್ಧಿ ಅದನ್ನೆಲ್ಲ ಉಪಯೋಗಿಸೋದಕ್ಕೆ ಶುರು ಮಾಡಿದಾಗ ಹಲವಾರು ಪುಸ್ತಕಗಳನ್ನ ನನಗೆ ಅರಿವಿಲ್ಲದ ಹಾಗೆ ನಾನು ತಗೊಂಡೆ. ಬೃಹತ್ ಜಾತಕ್ಕೆ ಆಗಿರ್ಬೋದು. ಇಲ್ಲ, ಯಾವುದೇ ವಿದ್ಯೆಗೂ ಗುರುಗಳು ಬೇಕೇ ಬೇಕು. ಗುರುಗಳಿಂದ ನಾವೇನು ಕಲಿಯೋಕ್ಕಾಗಲ್ಲ. ಇವಾಗ ನಾನು ಪುಸ್ತಕದಲ್ಲಿ ಸ್ಥಾನಗಳು ಸಿಗುತ್ತೆ, ಆದ್ರೆ ನೋಡಿ ಭಗವಂತ ಹೇಗೆ ಆ ಕೇತು ಅನ್ನುವಂಥ ಜ್ಞಾನ ಕೊಟ್ಟಿದ್ದ ನೋಡಿ.
ಯಾವ ಪುಸ್ತಕ ಖರೀದಿ ಮಾಡ್ಬೇಕು ಅದೇ ಖರೀದಿ ಮಾಡಿದ್ದೀನಿ, ನನಗೆ ಅರಿವೇ ಇಲ್ಲ. ಗೊತ್ತೇ ಇಲ್ಲ, ಆದ್ರೆ ಜ್ಯೋತಿಷ್ಯದೇ ಇಲ್ಲ. ಹೌದು, ಫಲದೀಪಿಕಾ ಹೋದೆ, ಹೀಗೆ ಒಂದು ದೊಡ್ಡ ಬುಕ್ ಸ್ಟಾಲಿಗೆ ಹೋದೆ, ಫಲದೀಪಿಕಾ ತಗೊಂಡೆ, ಪರಾಶರ ಶಾಸ್ತ್ರ ತಗೊಂಡೆ, ಬೃಹತ್ ಜಾತಕ್ಕೆ ತಗೊಂಡೆ, ಎಲ್ಲ ತಗೊಂಡು ಬಂದು ಕೂತ್ಕೊಂಡು ಓದ್ದೆ. ತಲೆ ಅರ್ಥ ಆಗ್ಲಿಲ್ಲ, ಅದ್ರದ್ದು ಬುಡ ಅರ್ಥವಾಗ್ಲಿಲ್ಲ, ಅದ್ರಲ್ಲಿ ಬಹಳ ಕ್ಯಾಲ್ಕುಲೇಷನ್ಸ್ ಏನೇನೋ ಇತ್ತು, ಅರ್ಥವಾಗ್ಲಿಲ್ಲ. ಆದ್ರೂ ಸುಮ್ಮನೆ ಬಿಡ್ಲಿಲ್ಲ, ಇಲ್ಲ ಇದನ್ನ ಕಲಿಬೇಕು. ಯಾರು ಹೇಳ್ಕೊಡ್ತಾರೆ, ಹೇಳ್ಕೊಡೋರು ಯಾರು ಇಲ್ಲ. ಆಗ ಹುಡುಕ್ತಾ ಇದ್ದಂತಹ ಸಂದರ್ಭದಲ್ಲಿ ನನಗೆ ಜ್ಯೋತಿಷ್ಯದಲ್ಲಿ ಪ್ರಪ್ರಥಮವಾಗಿ ಒಂದು 4-5 ಅಕ್ಷರಗಳನ್ನ, ಯಾಕೆ 4-5 ಅಕ್ಷರ ಅಂತ ಹೇಳಿದ್ರೆ, ಜ್ಯೋತಿಷ್ಯ ಅನ್ನುವಂಥದ್ದು ಸಾಗರ, ಬಹಳ ದೊಡ್ಡ ಸಾಗರ. ಅದು ತುಂಬಾ ದೊಡ್ಡ ಮ್ಯಾಥಮೆಟಿಕ್ಸ್ ಗೆ ಸಂಬಂಧಪಟ್ಟದ್ದು. ಇವರೆಲ್ಲ ಹೇಳ್ಕೊಂತಾರಲ್ಲ ಸುಮ್ಮನೆ ರಾಹು ಕೇತು ಬುಧ ಚಂದ್ರ ಕೇತು, ಇವುಗಳಲ್ಲ. ಜ್ಯೋತಿಷ್ಯ ಅನ್ನುವಂತಹದ್ದು ಗಣಿತ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಏನು ಮಾಡ್ಲಿಕ್ಕಾಗಲ್ಲ. ನಿಮಗೆ ಲೆಕ್ಕಾಚಾರ ಗೊತ್ತಿರ್ಬೇಕು. ನಿಮಗೆ ಲೆಕ್ಕಾಚಾರ ಗೊತ್ತಿಲ್ಲ ಅಂದ್ರೆ, ನೀವು ಗಣಿತ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಜ್ಯೋತಿಷ್ಯ ಆಗಲ್ಲ. ಯಾಕೆಂದ್ರೆ ನಿಮಗೆ ಒಂದು ಇಷ್ಟ ಕಾಲ ಕಂಡುಹಿಡಿಯೋದಕ್ಕಿರ್ಲಿ, ಚಂದ್ರನ ಸಂಚಾರ ಕಂಡುಹಿಡಿಯೋದಕ್ಕಿರ್ಲಿ, ಗ್ರಹ ಸ್ಥಿತಿಗಳೇನೋ ಪಂಚಾಂಗದಲ್ಲಿ ಆಯಾ ದಿನದ ಮಟ್ಟಕ್ಕೆ ಗೊತ್ತಾಗ್ಬಿಡುತ್ತೆ. ಆದ್ರೆ ಅದು ಎಷ್ಟನೇ ನಕ್ಷತ್ರ ಎಷ್ಟನೇ ಪಾದದಲ್ಲಿದೆ, ಎಂತಹ ಡಿಗ್ರಿನಲ್ಲಿ ಇದೆ ಅಂತ ಕಂಡುಹಿಡಿಬೇಕು ಅಂತಂದ್ರೆ ನಿಮ್ಗೆ ಗಣಿತ ಗೊತ್ತಿರಬೇಕು. ಅದಕ್ಕೆಲ್ಲ ನಿಮಗೆ ಈಗ ಎಲ್ಲೆಲ್ಲಿ ಹುಡುಕಿದ್ರು ತುಂಬಾ ಜ್ಯೋತಿಷ್ಗಳು ಸಿಗ್ತಾರಲ್ಲ, ಸೊ ಎಲ್ಲರೂ ಎಜುಕೇಟೆಡ್ ಅಂದ್ರೆ ನಾವು ಅವ್ರನ್ನ ಕೇಳಬೇಕು. ಹೌದಪ್ಪ, ಇವಾಗ ನೀನು ಇದನ್ನ ಕಂಡು ಹಿಡಿದಿದ್ಯಾ, ಇಷ್ಟ ಕಾಲ ಹೆಂಗ್ ಕಂಡು ಹಿಡಿದಿದ್ಯಪ್ಪ? ಫಸ್ಟ್ ಇಷ್ಟ ಕಾಲ ಅಂದ್ರೆ ಏನು ಅಂತ ಗೊತ್ತಿಲ್ವಲ್ಲ ಜನಕ್ಕೆ. ದಶಾಭೋಗ್ಯಗಳನ್ನು ಕಂಡು ಹಿಡಿಬೇಕು. ದಶಾಭೋಗ್ಯಗಳು ಅಂದ್ರೆ ಈ ಉದಾಹರಣೆಗೆ 20 ವರ್ಷದ ಶುಕ್ರದಶ ನಕ್ಷತ್ರದಲ್ಲಿ ಹುಟ್ಟಿರ್ತಾನೆ, ಸರಿನಾ? ಭರಣಿ ಕುಂಭ ಪೂರ್ವಾಷಾಢ ನಕ್ಷತ್ರದಲ್ಲಿ ಏನಾದ್ರೂ ಹುಟ್ಟಿದಂತ ಸಂದರ್ಭದಲ್ಲಿ ಶುಕ್ರದಶ 20 ವರ್ಷ. ಮಗು ಹುಟ್ಟಿದಾಗ ಚಂದ್ರನ ಗತ ನೋಡ್ಬೇಕು. ಅಂದ್ರೆ 2.5 ದಿನಕ್ಕೆ ಅಥವಾ 1.5 ದಿನಕ್ಕೆ ಶೀಘ್ರಗತಿಯಲ್ಲಿದ್ದಾಗ 1.5 ದಿನಕ್ಕೆ ಚಂದ್ರ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ. ಅದೇ ರೀತಿಯಾಗಿ ನಿಧಾನಗತಿಯಲ್ಲಿತ್ತು ಅಂತ ಹೇಳಿದಾಗ 2 ರಿಂದ 2.5 ದಿವಸ ಚಂದ್ರನ ಸಂಚಾರ. ಈ ತರ ಇದ್ದಾಗ ಭರಣಿ ನಕ್ಷತ್ರದಲ್ಲಿ ಆ ಮಗು ಜನನವಾಗುತ್ತೆ ಅಂದ್ರೆ ಭರಣಿ ನಕ್ಷತ್ರದ 0 ಡಿಗ್ರಿನಿಂದ ಕೊನೆದಾಗ ಬರೋ 30 ಡಿಗ್ರಿಗೆ ಅದು ಒಂದೇ ಇದಾಗ್ತದೆ. ಒಂದು 20 ವರ್ಷದ ಲೆಕ್ಕವನ್ನ ನಾನು ತಗೋಬೇಕು. ಪ್ರತಿ ರಾಶಿನಲ್ಲೂ ಅಷ್ಟೇ 30 ಡಿಗ್ರಿ ಇರುತ್ತೆ. ಹೌದು, ಈಗ ಮೇಷ ರಾಶಿ 30 ಡಿಗ್ರಿ. ಒಂದು ಇದಕ್ಕೂ ಸಹ ಒಂದೊಂದು ನಕ್ಷತ್ರ ಪಾದಗಳನ್ನು ಸಹ 30 ಡಿಗ್ರಿನಲ್ಲಿ ನಾವು ಡಿವೈಡ್ ಮಾಡ್ತಾ ಹೋಗ್ತೇವೆ. ಅದಕ್ಕೆ ನಮಗೆ ಲೆಕ್ಕ ಗೊತ್ತಿರಬೇಕು. 3 ಡಿಗ್ರಿ 40 ನಿಮಿಷ ಒಂದು ಪಾದ. ಅದೇ ರೀತಿಯಾಗಿ ಡಿವೈಡ್ ಮಾಡ್ಕೊಳ್ತಾ ಹೋಗ್ಬೇಕು. 12ಕ್ಕೆ 12 ರಾಶಿಗೆ ಅದೇ ಡಿವೈಡ್ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ 360 ಡಿಗ್ರಿ ಟೋಟಲ್. ಚಕ್ರ 360 ಡಿಗ್ರಿ. ಆ 360 ಡಿಗ್ರಿನ 12 ರಾಶಿಗೆ ನಾನು ಡಿವೈಡ್ ಮಾಡಬೇಕು. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೀವು ಅದನ್ನ ಬರಿತೀವಿ. ಈಗ ತುಂಬಾ ಸಿಂಪ್ಲಿಫೈಸ್ ಮಾಡ್ಕೊಂಡು ಇವಾಗ ಏನ್ ಬಂದಿದೆ, ಆಪ್ ಗಳೆಲ್ಲ ತುಂಬಾ ಬಂದಿದೆ. ಬಟ್ ನಾನ್ ಕಲಿಯುವಂತಹ ಕಾಲಘಟ್ಟದಲ್ಲಿ ಆಪ್ ಗಳು ಆಗ್ತಾನೆ ಪ್ರಪಂಚಕ್ಕೆ ಕಾಲಿಡ್ತಾರೆ. ಆಪ್ಗಳ ಯುಗ ಪ್ರಾರಂಭವಾಗ್ತಾ ಇತ್ತು, ಆದ್ರೆ ಜನಕ್ಕೆ ಇನ್ನೂ ಅಷ್ಟು ನಂಬಿಕೆ ಅದರ ಮೇಲೆ ಬಂದಿರಲಿಲ್ಲ. ಜ್ಯೋತಿಷಿ ಶಾಸ್ತ್ರಕ್ಕೆ ನನಗೆ 2 ಗುರುಗಳಿದ್ದಾರೆ. ಒಬ್ರು ಪ್ರಭಾಕರ್ ಕಶ್ಯಪ್ ಅಂತಿದ್ದಾರೆ, ಇನ್ನೊಬ್ರು ಎಂ ಕೆ ವಸಂತ್ ಕುಮಾರ್ ಅಂತ, ಇಬ್ರು ಬೆಂಗಳೂರಿನ ಮೂಲದಂತವರು. ಅವರಿಬ್ಬರಿಂದ ನನ್ನ ಬುದ್ಧಿಗೆ ಎಷ್ಟು ಸೇರತ್ತೋ ಪಾಪ ಅವ್ರ ಎಷ್ಟು ಸೇರಿಸೋ ಪ್ರಯತ್ನ ಅವ್ರು ಮಾಡಿದ್ದಾರೆ. ನಾನ್ ಭಗವಂತನ ಇಚ್ಛೆಯಿಂದ ನನಗೆ ಎಷ್ಟು ಸೇರಿಸ್ಕೊಳ್ಳೋ ಪ್ರಯತ್ನವಿತ್ತು ಅಷ್ಟನ್ನ, ಯಾಕಂದ್ರೆ ಅವ್ರವ್ರ ಪ್ರಾಪ್ತ ಅವ್ರವ್ರಿಗೆ ಅವರೆಲ್ಲ ಹೇಳ್ಕೊಟ್ಬಿಟ್ರೆ ನಾನೆಲ್ಲ ಕಲ್ತ್ಕೊಂಡ್ಬಿಟ್ಟೆ. ಅಭ್ಯಾಸ ಅನ್ನೋದಿರುತ್ತಾ? ಖಂಡಿತ. ನಮ್ಮ ಪ್ರಭಾಕರ್ ಕಶ್ಯಪ್ ಅಂತ ಹೇಳಿದ್ ಅವ್ರು, ನಾನು ಒಂದು ಚಂದ್ರನನ್ನು ಕಂಡು ಹಿಡಿಯೋದಕ್ಕೆ 20 ಲೆಕ್ಕ ಮಾಡ್ತಾ ಇದ್ದೆ. ಪ್ರಾರಂಭ ಹಂತದಲ್ಲಿ ಎಲ್ಲ ಸೋಲೆ, ಗೊತ್ತಾಗ್ತಾ ಇರ್ಲಿಲ್ವಲ್ಲ. ಕಲ್ತು ಗುರುಗಳೇ ಇದು ಸರಿ ಇದೆಯಾ, ಇದು ಸರಿ ಏನೋ ನಕ್ಷತ್ರಕ್ಕೊಂದೆಲ್ಲ ಹಿಂದೆ ಬಿದ್ದಿದ್ಯಲ್ಲೋ, ಸರಿನೇ ಮಾಡಿದ್ಯಲ್ಲೋ, ಹೇಳೋರು ಅಂದ್ರೆ ಅವರ ಅಷ್ಟು ಪ್ರೀತಿ, ಪ್ರೋತ್ಸಾಹಗಳು ಬಹುಶಃ ನಮ್ಮನ್ನು ಇವತ್ತು ಈ ಹಂತಕ್ಕೆ ಕರ್ಕೊಂಡು ಬರೋದಕ್ಕೆ ಕಾರಣ ಅವತ್ತು ನಾನು ಕೂತ್ಕೊಂಡು ಮಾಡಿದ್ದೆ ಲೆಕ್ಕಾಚಾರ. ಇವತ್ತು ನನಗೆ ಯಾರೇ ಕೈ ಬರಹದ ಜಾತಕ ಕೇಳಿದ್ರು ನಾನು ಇವತ್ತೂ ಸಹ ಕೈ ಬರಹದ ಜಾತಕಗಳನ್ನೇ ನಾನು ಕೊಡ್ತೀನಿ. ಆದ್ರೆ ನನಗೆ ಸಮಯಾವಕಾಶ ಅದು ತುಂಬಾ ಬೇಕು. ಒಂದು ಜಾತಕ ಕಂಪ್ಯೂಟರ್ ಬಂದಿದೆ, ಒಂದು ಅವ್ರಿಗೂ ಟೈಮ್ ಇರೋದಿಲ್ಲ, ಇನ್ನೊಂದು ನಮಗೂ ಸಹ ಸಮಯ ಇರೋದಿಲ್ಲ. ಇವಾಗ ಒಂದು ಸನ್ಯಾಸಾಶ್ರಮ ಅಂತ ಬಂದಾಗ ನಮ್ಗಾದ ಜವಾಬ್ದಾರಿಗಳು ಬಹಳ ಇರುತ್ತೆ. ನಮ್ಮ ಅನುಷ್ಠಾನಗಳು ಇರಬಹುದು ಅಥವಾ ನಮ್ಮ ಪ್ರಪಂಚದ
ಹಲವರ ಉದ್ಧಾರಕ್ಕಿರಬಹುದು. ಅವುಗಳಿಗೆ ಸಮಯ ಹೋಗೋದ್ರಿಂದ ಕೈ ಬರಹ ತುಂಬಾ ಅಪರೂಪ. ಆದ್ರೆ ಅವ್ರು ಬೇಕೇ ಬೇಕು ಅಂತ ಯಾರಾದ್ರೂ ಇಚ್ಛೆ ಪಟ್ಟು ಕೇಳುವಂತವ್ರಿಗೆ ಖಂಡಿತ ಇವತ್ತು. ಬಟ್ ನಾನು ಹೇಳ್ತೀನಿ, ನನಗೆ ಯಾವಾಗ ಬಿಡುವಾಗುತ್ತೋ ನಾನು ಆಗ್ಲೇ ಬರೆದು ಕೊಡಿ. ನನ್ಗೆ ಇವತ್ತು ಕೊಟ್ಬಿಟ್ಟು ನಾಳೆ ಕೊಡಿ ಅಂದ್ರೆ ಆಗಲ್ಲ. ಅದು ಮರದಲ್ಲಿರೋ ಹಣ್ಣಲ್ಲ ಕಿತ್ಕೊಂಡು ಬರೋದಕ್ಕೆ. ಒಂದ್ ಕಡೆ ನಾನು 8 8 16 ಅಂತ ಬರೆಯೋ ಜಾಗದಲ್ಲಿ 8 8 15 ಅಂತ ಬರೆದ್ರೆ ಇಡೀ ಜಾತಕವೇ ತಪ್ಪು. ಇಡೀ ಜಾತಕವೇ ತಪ್ಪು. ಅದಂದ್ರೆ ಅದೆಲ್ಲ ಅಕ್ಯುರೇಟ್ ಆಗಿ ಬಂದ್ಬಿಡುತ್ತೆ. ಅದೆಲ್ಲ ಕಂಪ್ಯೂಟರ್ ಕ್ಯಾಲ್ಕುಲೇಟೆಡ್ ಅಲ್ವಾ. ಸೊ ಅದೆಲ್ಲ ಮೊದ್ಲೇನೆ ಪ್ರೀ ಪ್ಲಾನ್ ಮಾಡ್ಬಿಟ್ಟಿರ್ತಾರೆ ಆ ಒಂದು ಇದು ಹೇಗೆ ನಿರ್ಧಾರ ಆಗಬೇಕು ಅಂತ. ಹಾಗಾಗಿ ಅವುಗಳಿಗೆ ನೀವು ತಪ್ಪು ಸಮಯ ಹಾಕಿದ್ರೆ ತಪ್ಪೇ ಬರುತ್ತೆ. ನಾನು ಕೈ ಬರಹದಲ್ಲೂ ಅಷ್ಟೇ ಭವಿಷ್ಯನೇ ಚೇಂಜ್ ಆಗುತ್ತೆ. ಖಂಡಿತ ಚೇಂಜ್ ಆಗುತ್ತೆ, ತುಂಬಾನೇ ಚೇಂಜ್ ಆಗ್ಬಿಡುತ್ತೆ. ಹಾಗಾಗಿ ಜಾತಕಗಳನ್ನ ನೋಡುವಂತಹ ಸಮಯದಲ್ಲಿ ಸಮಯ ಅನ್ನೋದು ಬಹಳ ಮುಖ್ಯ. ಇವಾಗ ನಿಮ್ಗೆ ಸಮಯ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ನೀವು ತುಂಬಾ ಉತ್ತಮವಾದದ್ದು ಅಂದ್ರೆ ಪ್ರಶ್ನಾಲಗ್ನಕ್ಕೆ ಹೋಗ್ಬೇಕು. ಅದು 3 ತಿಂಗಳ ಅವಧಿ. 3 ತಿಂಗಳ ಅವಧಿಯವರೆಗೂ ನೀವು ಏನ್ ಮಾಡಬೇಕು ಏನ್ ಮಾಡಬಾರ್ದು, ಡೋಸ್ ಅಂಡ್ ಡೌನ್ಸ್ ಅನ್ನೋದು ಅದ್ರಲ್ಲಿ ಗೊತ್ತಾಗ್ಬಿಡುತ್ತೆ. ಅಥವಾ ಏನಾದ್ರು ಹೊಸದಾಗಿ ಏನಾದ್ರು ಶುರು ಮಾಡ್ಬೇಕು, ಹೊಸದ ವ್ಯಾಪಾರವೋ ಅಥವಾ ಮದುವೆಗೋ ಏನೋ ನೋಡ್ತಾ ಇರ್ತೀರಿ, ಅದಕ್ಕೆಲ್ಲ ಅದು ಉಪಯೋಗ. ಹೌದು ಹೌದು ಹೌದು. ಇವಾಗ ಏನಾಗುತ್ತೆ ಅಂದ್ರೆ ಅಷ್ಟು ದಿನದ್ದು ಹೇಳ್ಬಹುದಾ ಅನ್ನೋದೊಂದು ಪ್ರಶ್ನಾರ್ಥಕ ಯಾಕಾಗುತ್ತೆ ಅಂದ್ರೆ ಎಷ್ಟೊಂದ್ ಜನ ಅವರೇ ಎಂಡ್ ಮಾಡ್ಕೋತಿದ್ದಾರೆ ಅವ್ರ ಲೈಫ್ ಅನ್ನ, ಇರೋದನ್ನು ಅವರೇ ಎಂಡ್ ಮಾಡ್ಕೋತಿದ್ದಾರೆ. ಇನ್ನೊಂದು ಈಗ ಕಾಲಕ್ಕೆ ಬರುವಂತಹ ಮಹಾಮಾರಿಗಳು ಮತ್ತೆ ಕಾಲಕ್ಕೆ ಆಗಬಾರದ ಆಕ್ಸಿಡೆಂಟ್ಗಳು, ಅವುಗಳು ಸಹ ಅವ್ರ ಬದುಕನ್ನ ಅವರೇ ಎಂಡ್ ಮಾಡ್ಕೊಳ್ತಾರಲ್ಲ. ಅದು ಕೂಡ ಅದಕ್ಕೂ ಸಹ ಅದೇನಾಗುತ್ತೆ, ಚಂದ್ರ ಸೂಕ್ಷ್ಮ ಸ್ಥಿತಿನಲ್ಲಿದ್ದಾಗ, ನೀಚನಾಗಿದ್ದಾಗ, ವ್ಯಯದಲ್ಲಿದ್ದಾಗ, ಷಷ್ಠ ಸ್ಥಾನದಲ್ಲಿದ್ದಾಗ, ತೃತೀಯದಲ್ಲಿದ್ದಾಗ ಚಂದ್ರನ ಸಂಚಾರದ ಆಧಾರದ ಮೇಲೆ ಅವ್ರ ಮನಸ್ಥಿತಿ ಗೊತ್ತಾಗುತ್ತೆ. ಅವ್ರ ಇಲ್ಲಿ ನೋಡಪ್ಪ ನಿನ್ ಮನಸ್ಥಿತಿ ತುಂಬಾ ಸೂಕ್ಷ್ಮವಾಗಿದೆ, ಹುಷಾರ್ ನೋಡಿ. ಈ ತರ ಜಾಸ್ತಿ ತುಂಬಾ ಸೆನ್ಸಿಟಿವ್ ಇದ್ದಾಗಲೇ ಕೂಡ ಏನ್ ಗೊತ್ತಾ, ಒಂದು ಆತರ ಏನಾದ್ರೂ ಬದುಕೋದಕ್ಕೆ ಧೈರ್ಯ ಬೇಡ. ನಮ್ಮ ಯೋಚನೆ ಬದುಕೋದಕ್ಕೆ ಧೈರ್ಯನೇ ಬೇಡ. ಏನಾದ್ರೂ ಒಂದು ಆ ರೀತಿ ಹೆಚ್ಚು ಕಡಿಮೆ ಮಾಡ್ಕೋಬೇಕಂದ್ರೆ ಬಹಳ ಧೈರ್ಯ ಇರಬೇಕು. ಅಂದ್ರೆ ಮನಸ್ಸು ಕೂಡ ಅಷ್ಟು ಸಪೋರ್ಟಿವ್ ಆಗಿರ್ಬೇಕು ಅದಕ್ಕೆ. ಅಂದ್ರೆ ತುಂಬಾ ಕುಗ್ಗೋಗಿರ್ತಾರೆ, ಜೀವನ ಬೇಡ ಅಂದಾಗ ಅವರು ಆ ರೀತಿ ನಿರ್ಧಾರ ತಗೊಂಡು. ಕೆಲವೊಬ್ರು ಯಾಕೆ ಅವರು ಆತರ ಕೆಟ್ಟ ವಿಚಾರಗಳಿಗೆ ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ, ಗೊತ್ತೇ ಆಗೋದಿಲ್ಲ ಯಾಕೆ ಹೋಗ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಯಾಕಂದ್ರೆ ಎಂತವ್ರಿಗೂ ಸಾವನ್ನ ಭಯ ಇರುತ್ತೆ.